ಇದು ನಮ್ಮ ಅಕ್ಕ ಅವರ ಅಪಾರ್ಟ್ಮೆಂಟು. ಮಾತಾಡ್ಸ್ತಾರೋ ಕೇಕ್ ತಗೊಂಬಂದವರು ನೋಡ್ಬೇಕು ಸ್ವಲ್ಪ. ಅಕ್ಕ ಸೇ ಹಾಯ್. ಸಿ ಹೌ ಶಿ ಇಸ್ ಎಕ್ಸೈಟೆಡ್ ನೋಡಿ, ಹಂಗೆ ಓಡ್ತಾವಳೆ ನಮ್ಗಿಂತ ಮುಂಚೆ. ಸ್ವಂತ ತಮ್ಮನಿಗಿಂತ ಹೆಚ್ಚು ನನಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವೀಡಿಯೋಸ್ ಡೈರೆಕ್ಟ್ ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ಬರ್ಡೇ ಆಗಿರೋದ್ರಿಂದ ನಮ್ಮ ಅಕ್ಕನ ಜೊತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಅದೆಲ್ಲ ವ್ಲಾಗಲ್ಲಿ ತೋರಿಸ್ತೀನಿ. ಗಾಯ್ಸ್, ಇದು ನಮ್ಮ ಅಕ್ಕವ್ರ ಮನೆ ಹತ್ರ ಇರೋ ಸ್ಟೋರು. ಮೊಸರು ತೊಗೊಂಬರಕ್ಕೆ ತಗೊಂಡ್ವಿ. ಇದು ನೋಡಿ, ಇದು ನಮ್ಮ ಅಕ್ಕವ್ರ ಅಪಾರ್ಟ್ಮೆಂಟು. ಅಲ್ಲಿ ಲಾಸ್ಟ್ ಕಾಣಿಸ್ತಾ ಇದೆಯಲ್ಲ, ಫುಲ್ ಮೇಲಿರೋದೇ ನಮ್ಮ ಅಕ್ಕವ್ರ ಮನೆ. ಗೈಸ್, ಮೊಸರು ತೊಗೊಂಡೆ ಲಿಫ್ಟಲ್ಲಿ ಹೋಗ್ತಿದ್ದೀನಿ. ಅಲ್ಲಿ ಮೇಲೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಮನೆ. ಬಂದಿರೋ ಅನಿಸುತ್ತೆ. ಅವ್ರು ಲಾಕ್ ಮಾಡ್ತಾವ್ರಿ. ಇವರು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೆಸ್ಪಾನ್ಸ್ ಇಲ್ವಾ? ಓಕೆ ಅಕ್ಕ. ಗೈಸ್, ಇದು ನೋಡಿ ಕಿಯಾ. ಇದು ಬ್ರೀಜು ಒಳಗಡೆ ಇದ್ದಾನೆ. ನಮ್ಮ ಅಕ್ಕ ಎರಡು ಪ್ರೀತಿಯಿಂದ ಸಾಕಿರೋದು. ಇದು ನಾಯಿ ಅನ್ನೋಕ್ಕಿಂತ ಇದು ಮಕ್ಕಳ ಥರನೇ ಸಾಕಿದ್ದಾರೆ ನಮ್ಮ ಅಕ್ಕ. ಇಲ್ಲಿ ನೋಡಿ ಬಾಲ್ಕನಿ ವ್ಯೂ. ಅಲ್ಲ ಸ್ಟೋರಲ್ಲಿ ಮೊಸರು ತಗೊಂತಿದ್ನಲ್ಲ ಅದೇ ಸ್ಟೋರ್ ನೋಡಿ ಗೈಸ್ ಅದು. ಗೈಸ್, ಸ್ನಾನ ಎಲ್ಲ ಮುಗೀತು. ಇನ್ನೇನು ಇವಾಗ ಟೆಂಪಲಿಗೆ ಹೋಗಬೇಕು. ನಮ್ಮ ಅಕ್ಕ ರೆಡಿ ಆಗ್ತಿದ್ದಾರೆ. ಹೆಂಗೆ ರೆಡಿ ಆಗ್ತಿದ್ದಾರೆ, ಇವತ್ತು ಏನು ಔಟ್ಫಿಟ್ ಹಾಕಿದ್ದಾರೆ ಎಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ. ಬ್ಲಾಗ್ನ ಕಂಪ್ಲೀಟ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ನೋಡಿ ಅಕ್ಕ ನನಗಂತ ಕೊಟ್ಟಿರೋ ರೂಮು. ಅದು ಹೇಳ್ಬೇಕಂದ್ರೆ ಸಾಗರ್ ಬ್ರೋ ಇಲ್ಲಿಲ್ಲ, ಮೈಸೂರಲ್ಲಿ ಇದ್ದಾರೆ, ವರ್ಕ್ ಮೇಲೆ ಹೋಗಿದ್ದಾರೆ ಅವರು. ಬನ್ನಿ, ಇಲ್ಲಿ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಅಲ್ಲೆಲ್ಲ ಕ್ರಿಕೆಟ್ ಆಡ್ತಾರೆ, ಗ್ರೌಂಡ್ ಇದೆ ಅಲ್ಲಿ. ಗೈಸ್, ಟೆಂಪಲ್ಲಿಗೆ ಹೋಗ್ತಿದ್ದೀವಿ. ನೋಡಿ, ಇಲ್ಲ ನಮ್ಮ ಅಕ್ಕ ಇದ್ದಾಳೆ. ಅಕ್ಕ ಸೇ ಹಾಯ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು 2 ಮಾರ್ಕ್. ಚೆನ್ನಾಗಿದೆ ಸ್ಯಾರಿ. ಟೈಮ್ ಆಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ರೆ ಸಾಕಾಗಿದೆ ನನಗೆ. ಎಡಕೆ ಜೊತೆ ಕಾಯಿನ್ ಹಾಕ್ಬೇಕು. ಎಲ್ಲ ಎಡಕೆ ಇದೆ, ಕಾಯಿನ್ ಹಾಕಿದ್ರೆ ಸಾಕು ಬಿಡು. ಗೈಸ್, ನೋಡಿ ನಮ್ಮ ಅಕ್ಕ ಪೂಜೆ ಮಾಡ್ತಾವಳೆ. ಗೈಸ್, ಪೂಜೆ ಎಲ್ಲ ಮುಗೀತು. ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಜೊತೆ ನಿತಿನ್ ಬಂದಿದ್ದಾನೆ ದೇವಸ್ಥಾನಕ್ಕೆ ಗೈಸ್. ಪಾಪ ಇವನು ನನಗೋಸ್ಕರ ಅಲ್ಲಿಂದ ಬಂದಿದ್ದಾನೆ, ದಾವಣಗೆರೆಯಿಂದ ಬಂದಿದ್ದಾನೆ. ಅಕ್ಕ ನನ್ನ ಸ್ವಂತ ತಮ್ಮನ ಥರನೇ ನೋಡ್ಕೊಂತಾಳೆ. ನಿಜವಾಗ್ಲೂ ಸ್ವಂತ ತಮ್ಮನಿಗಿಂತ ಹೆಚ್ಚು ನನಗೆ. ಥ್ಯಾಂಕ್ಸ್ ಅಕ್ಕ, ಇಟ್ ಮೀನ್ಸ್ ಎಲ್ಲ. ಗೈಸ್, ಫೈನಲಿ ಮನೆಗೆ ಬಂದ್ವಿ. ಇವತ್ತು ನಮ್ಮ ಅಕ್ಕನ ಬರ್ಡೇಗೋಸ್ಕರ ಸ್ಪೆಷಲ್ಲು. ಅಕ್ಕ ಏನು ಮಾಡಿದ್ದೀರಾ? ಮತ್ತೆ ಸ್ವೀಟ್ ಏನು ಇಲ್ವಾ? ಗುಲಾಬ್ ಜಾಮೂನ್ ಎಸ್, ಪಲಾವ್ ಮಾಡಿದ್ದಾರಂತೆ, ಅದ್ರ ಜೊತೆ ಸ್ವೀಟ್ ಗುಲಾಬ್ ಜಾಮೂನ್. ಅಕ್ಕ, ಹೆಂಗಿದೆ ಟೇಸ್ಟು? 10 out of 8. ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರೇ ಪಲಾವ್ ಮಾಡಿರೋ. ಸುಬ್ಬು ಸಿಸ್ಟರ್ ಮತ್ತೆ ಅಮ್ಮ ಸೇರ್ಕೊಂಡು ಜಾಮೂನ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಕಿಚನಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಸೈಡಿಂದು ತೆಗಿಬೇಕು ಬ್ರೆಡ್ಡಲ್ಲಿ. ಈ ಥರ ಸಣ್ಣ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ಇದಕ್ಕೆ ಹಾಲು ಹಾಕಿ
ಸಿ ನಾನು ಆವಾಗಲೇ ನೆನೆಸಿಟ್ಟಿದ್ನಲ್ವಾ ಸೊ ಬ್ರೆಡ್ಡು ಸೊ ಅದಿದು. ಸೊ ಇವಾಗ ಒಂದು ಪ್ಯಾಕೆಟ್, ಅರ್ಧ ಪ್ಯಾಕೆಟು ಹಳೇದಿತ್ತು, ಅದು ಹಾಕಿದ್ದೀನಿ ಜಾಮೂನ್ದು. ಸೊ ಇವಾಗ ಫುಲ್ ಪ್ಯಾಕೆಟ್. ಸಿ ನಾನು ಒಂಚೂರು ಹಾಲು ಹಾಕಿದ್ನಲ್ವ, ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ಡನ್. ಜಾಮೂನು ಇಲ್ಲಿ ನೋಡಿದ್ರೆ ಕುದಿತೈತೆ. ಬಿಡು ಬಿಡು ಅದು ಪಾಕ ನೀನು ಕಲ್ತಿದ್ದೀಯೇ. ಶಿಸ್ತಿಲ್ಲ ಅಂದ್ರೆ ಎಲ್ಲಾರು ಅಷ್ಟೇನೆ, ಫಸ್ಟ್ ಶಿಸ್ತು ಕಲಿಬೇಕು ಯಾರು ಏನೇ ಆಗ್ಲಿ. ಬಿಸಿ ಆಗಿದೆ ಆಯಿಲು. ಅಷ್ಟೇ ಸ್ಯಾಂಪಲ್ ಹಾಕ್ದೆ, ಇದು ಸಣ್ಣದ್ ಮಾಡಿ ಸ್ಯಾಂಪಲ್ ಹಾಕಿದೆ. ಬಿಸಿ ಆಗಿದೆ ಅಲ್ವಾ? ಸೊ ಇವಾಗ ರೆಡಿ ಟು ಫ್ರೈ. ಫ್ರೈ ಮಾಡವ ತಾಯಿ ಮಕ್ಕಕ್ಕೆ ಪಡ್ಡು ಪಡ್ಡು ಅನ್ನುತ್ತಾ ಅಲ್ಲಾಡಿಸ್ತಾ ಇರ್ಬೇಕು ಅದನ್ನ. ನೋಡಿ ಗುಲಾಬ್ ಜಾಮೂನ್ ಎಲ್ಲ ರೆಡಿ ಆಗಿದೆ. ಇಷ್ಟೇ ಮಾಡಿರೋದು ಇವರೇ ಸುಬ್ಬು ಸಿಸ್ಟರ್ ಅಂತ. ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕತ್ಯಾ? ಇನ್ನೇನು ಟೇಸ್ಟ್ ಮಾಡೋದೊಂದೇ ಅದು ಇಕ್ಕುದ್ರೆ ನಾನು ಸಾಂಬಾರ್ಗೆ ಹಾಕ್ತೀನಿ ಕಣೆ. ಸರಿ ಆಯ್ತು ಬಿಡು. ಕ್ಯಾಸ್ ಹಚ್ಚು ಫಸ್ಟ್. ಫ್ರೈ ಮಾಡ್ತಾ ಇದೀನಿ. ಅನ್ನಕ್ಕೆ ಇವೆ ಅಲ್ಲಿ. ನಾನೇ ತಿಂದು ನೋಡ್ತೀನಿ ಚೆನ್ನಾಗಿದೆಯಾ ಇಲ್ವಾ, ಅಂದ್ರೆ ಅಷ್ಟು ಟೇಸ್ಟ್ ಇದೆಯಾ ಇಲ್ವಾ ಅಂತ. ಕ್ಲೋಸ್ ಮಾಡಿ ಇವಾಗ 10-15 ನಿಮಿಷ ಇಡ್ತಾ ಇದ್ದೇನೆ ನಾನು. ಎಷ್ಟೊತ್ತು ಇಡ್ಬೇಕಂತ ನನಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇಡ್ತಾ ಇದೀನಿ. ಸಿ ಕ್ಲೋಸಿಂಗ್. ಘಮ ಘಮ ಅಂತ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸಖತ್ತಾಗಿದೆ. ಇದು ನಮ್ಮ ಅಕ್ಕನ ಬರ್ಡೇ ಸ್ಪೆಷಲ್ ಅಂತ ಮಾಡಿರೋದು. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ಬ್ಲಾಗ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ಬ್ಲಾಗ್ ಮಾತ್ರ ಸಖತ್ ಕ್ಯೂರಿಯಾಸಿಟಿ ಇದೆ, ಅದೇನಂತ ನೋಡ್ಬೇಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ಬ್ಲಾಗ್ನ ಯಾರೆಲ್ಲ ನೋಡಿದಿರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ಬಾಯ್.